ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಶಿಬಿರ. ಆಸೆ ಆಮಿಷಕ್ಕೆ ಬಲಿಯಾಗದೆ ಸಾಧನೆ ಮಾಡಿ ಎಂದ ಸುರೇಶ್ ಬಾಬು. ಚಿಕ್ಕನಾಯಕನಹಳ್ಳಿ ಪಟ್ಟಣದ ರೋಟರಿ ಶಾಲೆಯಲ್ಲಿ ಎಸ್ಬಿ ಚಾರಿಟಬಲ್ ಟ್ರಸ್ಟ್, ಶಾಲಾ ಶಿಕ್ಷಣ ಇಲಾಖೆ, ಮುಖ್ಯೋಪಾಧ್ಯಾಯರು ಹಾಗೂ ಸಹ ಶಿಕ್ಷಕರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಪ್ರೇರಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಸುರೇಶ್ ಬಾಬು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಬದುಕಿನ ಎರಡು ತಿರುವುಗಳು. ಈ ತಿರುವುಗಳಲ್ಲಿ ವಿದ್ಯಾರ್ಥಿಗಳು ಯಾವುದೇ ಆಸೆ, ಆಕಾಂಕ್ಷೆ, ಆಮಿಷಗಳಿಗೆ ಒಳಗಾಗದೆ ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ಓದಿನ ಕಡೆ ಹೆಚ್ಚಿನ ಗಮನವನ್ನ ಇಟ್ಟು ಓದಿ ಸಾಧನೆಯನ್ನ ಮಾಡಿದರೆ ಅವರ ಬದುಕನ್ನ ಅವರೇ ಕಟ್ಟಿಕೊಳ್ತಾರೆ ಎಂಬ ಉದ್ದೇಶದಿಂದ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಕಳೆದ ವರ್ಷದಿಂದ ಈ ಪ್ರೇರಣಾ ಶಿಬಿರವನ್ನ ಆಯೋಜನೆ ಮಾಡಲಾಗಿದೆ. 625ಕ್ಕೆ 625 ಅಂಕ ಪಡೆಯುವ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆಯುವ ಮೂಲಕ ನಮ್ಮ ಶೈಕ್ಷಣಿಕ ಕನಸನ್ನ ನನಸು ಮಾಡಿ ಎಂದಿದ್ದಾರೆ. ನಿಮ್ಗೆ ಎಲ್ಲೂ ಕೂಡ ಕೊರತೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ನಿಮ್ಗೆ ಏನೇನು ಮೂಲಭೂತ ಸೌಕರ್ಯಗಳು ಒದಗಿಸ್ಕೊಡ್ಬೇಕು ನಾವು ಕೊಡ್ತೇವೆ. ನಿಮಗೆ ಯಾವ್ದು ಅರ್ಥ ಆಗಿಲ್ಲ ಅದೆಲ್ಲನೂ ಕೂಡ ನಿಮ್ಮ ಶಿಕ್ಷಕರುಗಳು ನಿಮ್ಗೆ ಅರ್ಥ ಮಾಡಿಸೋಂಥ ಕೆಲಸ ಮಾಡ್ತಾರೆ. ನೀವು ಅದಕ್ಕೆ ಯಾರು ಕೂಡ ಸಂಕೋಚ ಪಡಬೇಕಾಗಿಲ್ಲ. ನಿಮ್ಗೆ ಯಾವ್ದು ತಿಳಿಲಿಲ್ಲ, ಡೌಟ್ಸ್ ಇತ್ತ, ಇಮಿಡಿಯೇಟ್ ನೀವು ಅದನ್ನು ಅವ್ರನ್ನ ಕೇಳಿಕೊಂಡು ಅದನ್ನು ಅರ್ಥೈಸ್ಕೋಬೇಕಾಗ್ತದೆ. ಅದನ್ನು ಮಾಡಿ, ಅದು ಮಾಡದಿದ್ರು ವಂಚನೆಗೊಳಗಾಗ್ತೀರ ನೀವು, ಖಂಡಿತ ಅಲ್ವಾ? ಆದ್ದರಿಂದ ಇವತ್ತು ಪ್ರೇರಣಾ ಶಿಬಿರ ಇವತ್ತು ಪ್ರಾರಂಭ ಮಾಡ್ತಾ ಇದ್ವಿ. 3ನೇ ವರ್ಷ ಇದು. ನಮ್ಮ PO ಕಾಂತರಾಜ್ ಸಾಹೇಬರು ಬಂದ ಮೇಲೆ ಅವರು ಉಡುಪಿನಲ್ಲಿ ಕೆಲಸ ಮಾಡಿದ್ರಿಂದ ಅಲ್ಲಿ ಮಕ್ಕಳು ಹೇಗೆ ಪ್ರತಿ ವರ್ಷನೂ ಕೂಡ ಸ್ಟೇಟ್ಗೆ ಮೊದಲು ಬರ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಪ್ರತಿ ವರ್ಷ. ಆದ್ದರಿಂದ ನಾವು POನ ಒಳ್ಳೆ PO ನಮಗೆ ಬಂದಿದ್ದಾರೆ. ಆದ್ದರಿಂದ ಎಲ್ಲ ನಮ್ಮ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋ ಜೊತೆಯಲ್ಲಿ ನಮಗೆ ಫ್ಯಾಕಲ್ಟೀಸ್ ಅಂದರೆ ನಾವೇನು ಮಾಡ್ತಾಯಿದ್ವಿ, CET ನೆಟ್ಗೆ ನಮ್ಮಲ್ಲಿಲ್ಲ ಅಂತ ತಿಳ್ಕೊಂಡು ಬೇರೆ ಹೊರಗಡೆಯಿಂದ ಕರೆಸ್ತಾ ಇದ್ವಿ. 20 ವರ್ಷ 25 ವರ್ಷ ನೋಡ್ತಂಥವ್ರನ್ನ PO ಅವ್ರು ಏನು ಮಾಡಿದ್ರು, ನಮ್ಮಲ್ಲಿರ್ತಕ್ಕಂಥ ಶಿಕ್ಷಕರಲ್ಲೇ ಕೂಡ ಅವರಲ್ಲಿ ವಿದ್ಯೆ ನೋಡಿ. ನಮ್ಮ ಸ್ಕೂಲ್ಗಳು ಹಿಂಗೆ ಇರ್ಬೇಕಲ್ವರ? ವೆರಿ ಗುಡ್ ಸರ್. ನೆಕ್ಸ್ಟ್ ಅಂತ ಪ್ಲಾನ್ ಇದೆ, ಅದು ಮುಂದಿನ ಹಂತದಲ್ಲಿ ಹೀಗೆ ಇರಬೇಕು ಅಂತ ನಮಗೂ ಆಸೆ. ಆ ಥರ ನಮ್ಮ ತಾಲೂಕಿನಲ್ಲಿ ಇದನ್ನು ತಯಾರು ಮಾಡಬೇಕು ಅಂತವ ತುಂಬ ಚೆನ್ನಾಗಿ ಈ ಜಾಗವನ್ನು ಅರೇಂಜ್ ಮಾಡಿಕೊಟ್ಟಿದ್ದಾರೆ ನಮಗೆ MLM ಸರ್ ಅವರು. ಅವರಿಗೆ ರೋಟರಿ ಸಂಸ್ಥೆ ಈ ಸಂಸ್ಥಾಪಕರು. ಆ ಖುಷಿ ತಮ್ಮೆಲ್ಲರಿಗೂ ಸಿಗ್ಲಿ, ದೇವರು ತಮಗೆಲ್ಲ ಆ ಖುಷಿಯನ್ನು ನೀಡಬೇಕು. ಅಂದರೆ ನೀವೀಗ ಪಾಠ ಮಾಡಿದ್ದ ಮಾಸ್ಟರ್ನ ಕರೆಕ್ಟಾಗಿ ಪಾಠ ಕೇಳ್ಕೊಂಡ್ರೆ 100% ನೀವು ಗಳಿಸ್ತೀರಾ ಅಂತ ಆಶಿಸ್ತಾ ತಾವೆಲ್ಲರೂ ಏನು 625ಕ್ಕೆ 625 ತೆಗಿಬೇಕು ಅಂತೇಳಿ ಪರಿಶ್ರಮ ಪಡ್ರಿ. ನಮ್ಮ ರಾಜ್ಯಕ್ಕೆ ನಮ್ಮ ತಾಲೂಕು 625 ಬರುವಂತಾಗಲಿ ಅಂತ ಆಶಿಸ್ತಾ ತಮ್ಮೆಲ್ಲರಿಗೂ ಒಳ್ಳೆ ಶೈಕ್ಷಣಿಕ ಪೂರ್ವ ನಡೀತಾ ಇದೆ. ಅದ್ರೊಂದಿಗೆ ನಮ್ಮ ಮಾನ್ಯ ಶಾಸಕರು ಪ್ರತಿಕ್ಷಣ ಅದ್ರ ಬಗ್ಗೆ ಆಲೋಚನೆ ಮಾಡ್ತಿರ್ತಾರೆ ಅಂತ ಹೇಳ್ತಾ ನಿಮ್ಮೆಲ್ಲ. ಇನ್ನು ಕಾರ್ಯಕ್ರಮದಲ್ಲಿ ಕಳೆದ ವರ್ಷ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಕಿಶನ್ ಕುಮಾರ್ ಹಾಗೂ ಕುಸುಮ ಎಂಬ ವಿದ್ಯಾರ್ಥಿಗಳಿಗೆ ಸರ್ಕಾರದ ವತಿಯಿಂದ ಲ್ಯಾಪ್ಟಾಪ್ ಅನ್ನು ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ರೋಟರಿ ಸಂಸ್ಥೆಯ ಅಧ್ಯಕ್ಷ ಎಂಎಲ್ ಮಲ್ಲಿಕಾರ್ಜುನಯ್ಯ ವಹಿಸಿದ್ದು, ರೋಟರಿ ಶಾಲೆಯ ಕಾರ್ಯದರ್ಶಿ ದೇವರಾಜು, ಅಕ್ಷರ ದಾಸೋಹದ ಅಧಿಕಾರಿ ಗವಿರಂಗಯ್ಯ, ತಾಲೂಕು ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ಗಂಗಾಧರಯ್ಯ, ಎಸ್ಎಸ್ಎಲ್ಸಿ ಪರೀಕ್ಷಾ ನೋಡಲ್ ಅಧಿಕಾರಿ ಮಲ್ಲಿಕಾರ್ಜುನಯ್ಯ ಸೇರಿ ಅನೇಕ ಮಂದಿ ಉಪಸ್ಥಿತರಿದ್ದರು. ಚೇತನ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.